ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ಹತ್ಯೆಗೂ ಮುನ್ನ ಏನೆಲ್ಲ ಆಗಿತ್ತು, ಅವರ ಕೊನೆ ಕ್ಷಣ ಹೇಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಷ್ಟು ವಿವರಣೆಗಳು ಲಭ್ಯವಾಗ್ತಾ ಹೋಗ್ತಾ ಇದೆ. ಅವರು ಮಧ್ಯಾಹ್ನದ ಊಟಕ್ಕಾಗಿ ಮೀನನ್ನ ತರಿಸ್ಕೊಂಡಿದ್ದಾರೆ. ಡೈನಿಂಗ್ ಟೇಬಲ್ ಅಲ್ಲಿ ಕುಳಿತು ಊಟ ಮಾಡಲಿಕ್ಕೆ ಅವರು ಮುಂದಾಗಿದ್ದಾರೆ. ಈ ಸಂದರ್ಭದಲ್ಲಿ ಆಗಿರುವಂತಹ ಘಟನಾವಳಿಗಳು ಕೊನೆಗೆ ಹತ್ಯೆಯಲ್ಲಿ ಕ್ಲೈಮ್ಯಾಕ್ಸ್ ಆಗಿದೆ. ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ಕೊನೆಯ ಕ್ಷಣ ಭಾನುವಾರದ ಬಾಡೂಟಕ್ಕೆ ಓಂ ಪ್ರಕಾಶ್ ಸಿದ್ಧರಾಗಿದ್ರು. ಡೈನಿಂಗ್ ಹಾಲ್ನಲ್ಲಿ ಊಟ ಮಾಡುವಾಗ ಪತ್ನಿ ಕಿತಾಪತಿಯನ್ನ ಮಾಡಿದ್ದಾರೆ. ಇಷ್ಟಪಟ್ಟು ಮೀನನ್ನ ತರಿಸ್ಕೊಂಡಿದ್ರು ಓಂ ಪ್ರಕಾಶ್. ಮೀನೂಟ ಜೊತೆಗೆ ಬಿಯರ್ ಬಾಟಲ್ ಅನ್ನು ಕೂಡ ಜೊತೆಯಲ್ಲಿ ಇಟ್ಕೊಂಡಿದ್ರು ನಿವೃತ್ತ ಡಿಜಿ. ಇದೇ ವೇಳೆ ಮಾತಿಗೆ ಮಾತು ಬೆಳೆದಿದೆ ತಮ್ಮ ಪತ್ನಿಯ ಜೊತೆಗೆ. ಮೀನಿನೇನು ಬಾಯಿಗಿಡಬೇಕು ಅನ್ನೋ ಹೊತ್ತಿಗೆ ಆ ಒಂದು ಗಲಾಟೆ ಏನಿತ್ತು ಅದು ಬಹಳ ವಿಕೋಪಕ್ಕೆ ಹೋಯಿತು. ಏಕಾಏಕಿ ಖಾರದ ಪುಡಿಯನ್ನ ಎರಚಿ ಆನಂತರ ಬಟ್ಟೆ ಸುತ್ತಿ ಚಾಕುವಿನಿಂದ ಚುಚ್ಚಿ ಬರ್ಬರ ಹತ್ಯೆಯನ್ನ ಮಾಡಲಾಗಿತ್ತು. ಕೊನೆ ಕ್ಷಣ ಹೇಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಷ್ಟು ವಿವರಗಳು ಲಭ್ಯವಾಗ್ತಾ ಹೋಗ್ತಾ ಇದ್ದದ್ದು. ಅವರು ಊಟವನ್ನು ಕೂಡ ಇನ್ನೇನು ಆರಂಭ ಮಾಡಬೇಕಿತ್ತಷ್ಟೇ, ಒಂದು ತುತ್ತು ಕೂಡ ಬಾಯಿಗೆ ಇಳಿಸಿರಲಿಲ್ಲ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಬಿಯರ್ ಬಾಟಲ್ ಯಾಕೆ ಬಂತಲ್ಲಿ ಅನ್ನುವಂತಹ ಪ್ರಶ್ನೆ ಸಹಜವಾಗಿತ್ತಲ್ವಾ. 2 ಚಾಕು ಸಿಕ್ಕಿತ್ತು, ಅದ್ರ ಜೊತೆಗೆ ಒಂದು ಬಾಟಲ್ ಕೂಡ ಇತ್ತು ಅಂತ. ಆಗ ಗೊತ್ತಾಗ್ತಾ ಇರೋ ವಿಷಯ ಏನು ಅಂದರೆ, ಬಿಯರ್ ಬಾಟಲನ್ನು ಇಟ್ಕೊಂಡು ಅವರು ಮಧ್ಯಾಹ್ನದ ಊಟಕ್ಕೆ ಮೀನನ್ನು ತರಿಸ್ಕೊಂಡು ಕುಳಿತುಕೊಂಡಿದ್ರು. ಈ ಹೊತ್ತಲ್ಲೇ ಕಿತಾಪತಿ ಶುರುವಾಗಿದೆ, ಗಲಾಟೆ ಶುರುವಾಗಿದೆ, ಮಾತಿಗೆ ಮಾತು ಬೆಳೆದು ಅದು ವಿಕೋಪಕ್ಕೆ ಹೋಗಿದೆ. ಆ ನಂತರದಲ್ಲಿ ಆಗಿರುವಂತಹ ಘಟನಾವಳಿಗಳು. ಈ ದೃಶ್ಯ ನೀವೇನು ನೋಡ್ತಾ ಇದ್ರಿ, ಇದು ಡೈನಿಂಗ್ ಹಾಲ್ನ ಸುತ್ತಮುತ್ತ ಇರುವಂತಹ ದೃಶ್ಯ. ಸೊ ಅವರು ಡೈನಿಂಗ್ ಹಾಲಲ್ಲಿ ಬಿಯರ್ ಬಾಟಲ್ ಇಟ್ಕೊಂಡು ಮೀನೂಟವನ್ನು ತರಿಸ್ಕೊಂಡು ಅಲ್ಲಿ ಕುಳಿತುಕೊಂಡಿದ್ದಾರೆ. ಆ ಹೊತ್ತಿಗೆ ಗಲಾಟೆ ಆಗಿದೆ. ಅದಾದ ನಂತರದಲ್ಲಿ ಆಗಿರುವಂತಹ ರಂಪಾಟದ ಕೆಲವೊಂದಷ್ಟು ವಿಜುವಲ್ಸ್ ಕೂಡ ಲಭ್ಯವಾಗ್ತಾ ಇದೆ. ಅದರಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಅವರ ಚಪ್ಪಲಿ, ಸಾಮಾನ್ಯವಾಗಿ ಕೆಲವರು ಮನೆಗಳಲ್ಲಿ ಚಪ್ಪಲಿಯನ್ನು ಹಾಕ್ಕೊಂಡು ಓಡಾಡೋದುಂಟು. ಅದೇ ರೀತಿಯಾಗಿ ಓಂ ಪ್ರಕಾಶ್ ಅವರು ತಮ್ಮ ಮನೆಯಲ್ಲಿ ಇದ್ದಾಗ ಹಾಕ್ಕೊಂಡಿದ್ದಂತಹ ಚಪ್ಪಲಿ ಚೆಲ್ಲಾಪಿಲ್ಲಿ ಆಗಿದೆ. ರಕ್ತದ ಮಡುವಿನಲ್ಲಿ ಅವರು ಬಿದ್ದಿದ್ರು. ಮನೆ ಇಡೀ ರಕ್ತ ಹರಡಿರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಅಲ್ಲಿ ಬಿಯರ್ ಬಾಟಲ್ ಕೂಡ ಬಿದ್ದಿದೆ. ಆ ಬಿಯರ್ ಬಾಟಲ್ನಿಂದಲೂ ಕೂಡ ಚುಚ್ಚಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಇದು ಕಂಪ್ಲೀಟ್ ಆಗಿ ಪೋಸ್ಟ್ ಮಾರ್ಟಮ್ನ ನಂತರದಲ್ಲಿ ಸಿಗುವಂಥ ಇನ್ಫಾರ್ಮೇಷನ್ ಅಲ್ಲಿ ನಿಜಕ್ಕೂ ಬರೀ ಚಾಕುವಿಂದ ಚುಚ್ಚಿದ್ರ ಅಥವಾ ಬಿಯರ್ ಬಾಟಲ್ನಿಂದಲೂ ಕೂಡ ಚುಚ್ಚಲ್ಪಟ್ಟಿದ್ದ, ಇದೆಲ್ಲದರ ವಿವರಗಳು ಕೂಡ ಲಭ್ಯವಾಗಲಿದೆ. ಇಷ್ಟಪಟ್ಟು ಮೀನನ್ನು ತರಿಸ್ಕೊಂಡು ಊಟಕ್ಕಾಗಿ ಕುಳಿತುಕೊಂಡಿದ್ದಂಥ ಹೊತ್ತಲ್ಲಿ ಊಟವನ್ನು ಮಾಡೋದಕ್ಕೆ ಬಿಡದೆ, ನೆಮ್ಮದಿಯಾಗಿ ಊಟವನ್ನು ಕೂಡ ಮಾಡಲಿಕ್ಕೆ ಬಿಡದೆ ಪತ್ನಿ ಕಿರಿಕಿರಿಯನ್ನ ಮಾಡಿದ್ರು ಅನ್ನುವಂತಹ ವಿಚಾರ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಷ್ಟು ವಿಜುವಲ್ಸ್ ಲಭ್ಯವಾಗಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನಾಗೇಶ್ರಿಂದ. ನಾಗೇಶ್, ಅವರು ಊಟಕ್ಕೆ ಕುಳಿತ ಸಂದರ್ಭದಲ್ಲಿ ಆಗಿರುವಂತಹ ಗಲಾಟೆ ವಿಷಯವಾಗಿ ಒಂದಷ್ಟು ದೃಶ್ಯವೂ ಕೂಡ ಅದಕ್ಕೆ ಸಾಕ್ಷಿಯನ್ನ ಹೇಳ್ತಾ ಇದೆ. ಇದು ಅಕ್ಕಪಕ್ಕದವರಿಗೆ ಕೇಳಿಸೋದೇ ಇಲ್ವಾ ಇವರ ಗಲಾಟೆ? ಏನು ಹೇಳ್ತಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ? ದಿವ್ಯಾ, ನಿನ್ನೆ ಓಂ ಪ್ರಕಾಶ್ ರಾವ್ ಅವರ ಮರ್ಡರ್ ಆಗೋದಕ್ಕಿಂತ ಮುಂಚೆ ಓಂ ಪ್ರಕಾಶ್ ರಾವ್ ಅವರು ಊಟ ಮಾಡ್ತಿದ್ರು ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಅದಕ್ಕೆ ಪೂರಕ ಎಂಬುವಂಥ ಒಂದಷ್ಟು ವಿಜುವಲ್ಸ್ಗಳು ಕೂಡ ಒಳಗಡೆ ಇರುವಂಥ ವಿಜುವಲ್ಸ್ಗಳು ಈಗ ಲಭ್ಯವಾಗ್ತಿರುವಂಥದ್ದು. ಓಂ ಪ್ರಕಾಶ್ ಅವರು ಒಂದು ತಟ್ಟೆಯಲ್ಲಿ ಊಟ ಹಾಕೊಂಡು ತಿಂತಿರುವಂಥ ಸಂದರ್ಭದಲ್ಲಿ ಗಲಾಟೆ ಆಗಿದೆ. ಆ ಗಲಾಟೆ ಆಗುವಂಥ ವೇಳೆಯಲ್ಲಿ ಏಕಾಏಕಿಯಾಗಿ ಓಂ ಪ್ರಕಾಶ್ ಅವರ ಮುಖಕ್ಕೆ ಖಾರದ ಪುಡಿ ಮತ್ತು ಪಿನಾಯಿಲನ್ನು ಚೆಲ್ಲಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಅದಾದ ಬಳಿಕ ಒಂದು ಬ್ಲ್ಯಾಂಕೆಟನ್ನು ಹಾಕಿ ಅವರನ್ನು ಸಂಪೂರ್ಣವಾಗಿ ಸುತ್ತಿ ಯಾವುದೇ ಕಾರಣಕ್ಕೂ ಅವರು ಪ್ರತಿರೋಧ ಒಡ್ಡಬಾರ್ದು ಅನ್ನುವಂಥ ಒಂದು ಪ್ಲಾನನ್ನು ಮಾಡಿಕೊಂಡು ತದನಂತರ ಕಿಚನ್ನಲ್ಲಿದ್ದಂತಹ ಚಾಕುವನ್ನು ತಂದು ಚುಚ್ಚಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಪ್ರಾಥಮಿಕ ತನಿಖೆ ವೇಳೆ ಗೊತ್ತಾಗ್ತಿರುವಂಥದ್ದು. ಹಾಗಾಗಿ ಅದಕ್ಕೆ ಹೆಚ್ಚಿನ ಆರೋಪಿಗಳಿಂದ ಮಾಹಿತಿಯನ್ನು ಪಡೆದುಕೊಳ್ಳುವ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾ ಇರುವಂಥದ್ದು. ಈ ವಿಚಾರ ಗಲಾಟೆ ಆದಂಥ ಸಂದರ್ಭದಲ್ಲಿ ಹೊರಗಡೆ ಯಾರಿಗೂ ಗೊತ್ತಾಗಿಲ್ಲ ಅನ್ನುವಂಥದ್ದನ್ನು ನೋಡಿದ್ರೆ, ಅದಷ್ಟೇ ಅಲ್ಲದೆ ಅವರ ಫ್ಯಾಮಿಲಿ ವಿಚಾರ ಆಗಿರುತ್ತೆ ಅನ್ನುವಂಥ ಕಾರಣಕ್ಕೆ ಎಲ್ಲ ಅಧಿಕಾರಿಗಳು, ಅಂದರೆ ರಿಟೈರ್ಡ್ IPS ಆಫೀಸರ್ಗಳ ಮನೆಗಳೇ ಇರೋದರಿಂದ ಯಾರೂ ಕೂಡ ಅಲ್ಲಿ ಹೋಗಿ ಸಂಪರ್ಕ ಮಾಡಿಲ್ಲ. ಹಾಗಾಗಿ ದಿನನಿತ್ಯದ ಗಲಾಟೆ ಅನ್ನುವಂಥ ಕಾರಣಕ್ಕೆ, ಸುಮ್ಮನಾಗಿರುವಂಥ ಕಾರಣಕ್ಕೆ ಇದು ವಿಕೋಪಕ್ಕೆ ಹೋಗಿ ಈ ರೀತಿ ಇನ್ಸಿಡೆಂಟ್ ನಡೆದಿರಬಹುದು ಅನ್ನುವಂಥ ಮಾಹಿತಿಗಳು ಕೂಡ ಪೊಲೀಸರ ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗ್ತಿರುವಂಥದ್ದು. ಹಾಗಾಗಿ ಈಗಾಗಲೇ ಪ್ರಕರಣದಲ್ಲಿ A1 ಆರೋಪಿಯಾಗಿ ಪತ್ನಿ ಪಲ್ಲವಿಯನ್ನು ಮಾಡ್ಕೊಂಡಿರುವಂಥ HSR ಲೇಔಟ್ ಪೊಲೀಸರು ಈಗ ಹೆಚ್ಚಿನ ತನಿಖೆಗೆ ಒಳಪಡಿಸಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ದಿವ್ಯ, ಥ್ಯಾಂಕ್ ಯು ನಾಗೇಶ್, ನಿಮ್ಮೆಲ್ಲ ಮಾಹಿತಿ